ಹಾಯ್ 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 ಬಿಗ್ ಬಾಸ್ ಡೇ 2. ಸೊ ನಾನು ಹೇಳ್ದ ಹಾಗೆ ಬಿಗ್ ಬಾಸ್ ಎಲ್ಲರನ್ನೂ ಒಂದಾಗಿರೋದಕ್ಕೆ ಬಿಡೋಲ್ಲ ಅಂತ ಹೇಳಿದ್ದೆ. ಸೊ ನಿನ್ನೆ ಹಾಗೆ ಆಯಿತು. ಈಗ ಜಂಟಿ ಮತ್ತು ಒಂಟಿಗಳ ನಡುವೆ ಪೈಪೋಟಿ ಶುರುವಾಗಿದೆ. ಸೊ ನೋಡಬೇಕು, ಭಾಳಷ್ಟು ದಿನ ನಡೆಯೋಲ್ಲ ಪ್ರೀತಿ ಪ್ರೇಮ ನಗಿಸ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇರೋದು. ಸೊ ಈಗ ಸ್ಟಾರ್ಟ್ ಆಗಿದೆ, ಏನಾಗುತ್ತೆ ಅಂತ ನೋಡಬೇಕು. ಆಮೇಲೆ ಎಪಿಸೋಡ್ ಸ್ಟಾರ್ಟಲ್ಲಿ ಕಾಕ್ರೋಚ್ ಸುದಿ ಹಾಗೂ ಜಾನ್ವಿ ಮಲ್ಲಮ್ಮ ಅವರು ಮಾತಾಡ್ಕೊಂಡು ಕೂತಿದ್ರು. ಮೂರು ಜನ ಅವರವರು ಜೀವನದ ಬಗ್ಗೆ, ಕಷ್ಟದ ಹಾದಿ ಬಗ್ಗೆ ಮಾತಾಡ್ತಿದ್ರು. ಸೊ ಮಲ್ಲಮ್ಮ ಅವರಂತೂ ಕಣ್ಣಲ್ಲಿ ನೀರು ಹಾಕಿದ್ರು. ಜಾನ್ವಿ ಅವರು ಕೂಡ ಅವ್ರ ಕಷ್ಟದ ಬಗ್ಗೆ ಹೇಳಿದ್ರು. ಮೊದಲೆಲ್ಲೂ ಅವರು ಹೇಳಿಲ್ಲ ಅಂತ ಅನಿಸುತ್ತೆ. ಸೊ ಬಿಗ್ ಬಾಸ್ ಮನೆಯೊಳಗೆ ಹೇಳಿದ್ದಾರೆ. ಸೊ ಡಿವೋರ್ಸ್ ಯಾಕೆ ತೊಗೊಂಡ್ರು ಏನು ಅಂತ ಅಂದು. ಸೊ ನಾವು ಬೇರೆ ಜಾಗದಲ್ಲಿ ನಿಂತ್ಕೊಂಡು ಹೇಳ್ಬೋದು, ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಅಂದು. ಬಟ್ ಅದನ್ನು ಅನುಭವಿಸಿದವರಿಗೆ ಆ ಜಾಗದಲ್ಲಿ ಇದ್ದವರಿಗೆ ಅದ್ರ ಕಷ್ಟ ಗೊತ್ತಾಗೋದು. ಸೊ ಆನೆ ತೂಕ ಆನೆಗೆ, ಇರುವೆ ತೂಕ ಇರುವಿಗೆ ಅಂತಾರಲ್ಲ ಹಾಗೆ. ಸೊ ಅದಕ್ಕೆ ಯಾರ ಲೈಫ್ನೂ ದೂರದಲ್ಲಿ ನಿಂತ್ಕೊಂಡು ಜಡ್ಜ್ ಮಾಡಬಾರ್ದು. ಆಮೇಲೆ ಇದಾದಮೇಲೆ ಅಭಿಷೇಕ್ ಹಾಗೂ ರಾಶಿಕಾ ಅವರಿಬ್ಬರು ಹೇಳ್ತಿದ್ರು, ಇಲ್ಲಿ ಬರೋಣ ಒಂದು ಟೊಮೆಟೊ ಬೆಲೆ ಏನಂತ ಗೊತ್ತಾಗ್ತಾ ಇದೆ, ನಿದ್ದೆ ಬೆಲೆ ಏನು ಗೊತ್ತಾಗ್ತಾ ಇದೆ ಅಂತ. ಸೊ ಹಾಗೆ ಇರಲಾರ್ದಾಗೆ ಅದ್ರ ಬೆಲೆ ಗೊತ್ತಾಗೋದು, ಇದ್ದಾಗ ಯಾವುದ್ರ ಬೆಲೆನೂ ಗೊತ್ತಾಗಲ್ಲ. ಅದು ವಸ್ತುನೇ ಆಗಿರಲಿ ವ್ಯಕ್ತಿನೇ ಆಗಿರಲಿ. ಸೊ ಇದ್ದಾಗಲೇ ಅದನ್ನು ಉಳಿಸೋಳೋದಕ್ಕೆ ಟ್ರೈ ಮಾಡಬೇಕು. ಕಳ್ಕೊಂಡ್ಮೇಲೆ ನಾವು ಏನೇ ಮಾಡಿದ್ರು ಮತ್ತೆ ಪಡ್ಕೊಳಕ್ಕಾಗಲ್ಲ. ಆಮೇಲೆ ಗಿಲ್ಲಿ ಒಳ್ಳೆ ಕಾಮಿಡಿಯನ್ನು ಅದೇ ರೇಂಜಲ್ಲಿ ಇದು ಮಾಡ್ಬೇಕು ಅವನು. ಅದನ್ನು ಬಿಟ್ಟು ಜಾಸ್ತಿ ಅತಿ ಆದರೆ ಅಮೃತನೂ ವಿಷಯ ಆಗುತ್ತೆ. ಸೊ ಜಾಸ್ತಿ ಓವರಾಗೆ ಮಾಡ್ತಿದ್ದಾನೆ. ಅದು ಅಲ್ಲದೆ ಕಾವ್ಯ ಜೊತೆನೂ ಭಾಳಷ್ಟು ಗೋಳು ಹೊಯ್ಕೊತಿದ್ದಾನೆ. ಅವನಿಂದ ಅವಳಿಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಗಿಲ್ಲಿ ಎಲ್ಲಿ ಮಾಡಬೇಕು ಕಾಮಿಡಿ ಏನು ಅಂತ ಅಲ್ಲೇ ಅಷ್ಟೇ ಮಾಡಬೇಕು. ಎಲ್ಲ ಜಾಗದಲ್ಲಿ ಮಾಡ್ತಿದ್ರೆ ಅದು ತೀರಾ ಅತಿಯಾಗಿ ಟಾರ್ಗೆಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಲ್ಲದೆ ಅವನು ಜೊತೆ ಇರೋ ಜಂಟಿ ಜೊತೆನೇ ಭಾಳಷ್ಟು ಗೋಳು ಹೊಯ್ಕೊತಿದ್ದಾನೆ. ಕಾವ್ಯಗೆ ಭಾಳಷ್ಟು ಟಾರ್ಚರ್ ಕೊಡ್ತಿದ್ದಾನೆ. ಇದೇ ನೆಗೆಟಿವ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಸೊ ಯಾವುದು ಅತಿಯಾಗಿ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಆಮೇಲೆ ಅದಲ್ಲದೆ ಗಿಲ್ಲಿ ಮಾಡಿರೋ ತಪ್ಪಿಗೆ ಕಾವ್ಯಂಗೂ ಕೂಡ ಶಿಕ್ಷೆ ಆಯಿತು. ಸೊ ಹೀಗಾಗಿ ಅದಲ್ಲದೆ ಜಂಟಿಗಳು ದಿನಸಿ ಕೂಡ ತಗೊಂಡ್ರು ವಾಪಸ್ಸು. ಅದಕ್ಕೆ ಹೇಳೋದು ಅತಿ ಮಾಡಬಾರ್ದು ಅಂತ ಅಂದು. ನನಗ್ಯಾಕೋ ಈ ಸೀಸನಲ್ಲಿ ಹುಡುಗಿರಿಗೆ ಮೇಲುಗೈ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಇದುವರೆಗೂ ಯಾವ ಹುಡುಗನೂ ಜಾಸ್ತಿ ಮಾತಾಡಲಿಲ್ಲ. ಹುಡುಗಿಯರೇ ಎಲ್ಲ ಕ್ಯಾಪ್ಟನ್ ಫ್ರಮ್ ದಿ ಫ್ರಂಟ್ ಅಂತಾರಲ್ಲ ಹಾಗೆ ಹುಡುಗಿರೇ ಎಲ್ಲದಕ್ಕೂ ಮುಂದೆ ಬರ್ತಿದ್ದಾರೆ, ಅವರೇ ಮಾತಾಡ್ತಿದ್ದಾರೆ ಅಂತ ಅನಿಸ್ತು ನನಗೆ. ಸೊ ಹೀಗೆ ಇದ್ದರೆ ಈ ಸೀಸನ್ ಹುಡುಗಿ ಕೂಡ ಕಪ್ ಗೆಲ್ಬೋದು. ಅದಲ್ಲದೆ ಎಲ್ಲ ಹೆಣ್ಮಕ್ಳು ಕೂಡ ಒಳ್ಳೆ ಮೆಚುರಿಟಿಯಿಂದ ಆಟ ಆಡ್ತಿದ್ದಾರೆ. ಸೊ ಅದಲ್ಲದೆ ಸ್ಪಂದನ ಕಾವ್ಯ ಅವ್ರ ಮೆಚುರಿಟಿ ಕೂಡ ತುಂಬ ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ಯಾವುದಕ್ಕೂ ಪ್ಯಾನಿಕ್ ಆಗ್ತಾ ಇಲ್ಲ, ಎಲ್ಲನೂ ಕೂಲಾಗಿ ತೊಗೋತಿದ್ದಾರೆ. ಸೊ ಅದಲ್ಲದೆ ಹೊರಗಡೆ ಹೋಗಿರೋ ರಕ್ಷಿತಾ ಶೆಟ್ಟಿ ಕೂಡ ಹೋಗೋ ಮುಂದೆ ಅವ್ರು ಕೂಡ ಮೆಚುರಿಟಿ ಚಿಕ್ಕ ವಯಸ್ಸಿದ್ರು ಕೂಡ ಅವ್ರ ಮೆಚುರಿಟಿ ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು. ಯಾಕಂದರೆ ಹೋಗೋ ಟೈಮಲ್ಲಿ ಎಲ್ಲರೂ ಒಂದು ದಿವಸ ಹೋಗಬೇಕು ಇಲ್ಲಿಂದು, ನಾನು ಮೊದಲು ಹೋಗ್ತಾ ಇದ್ದೀನಿ, ಇಲ್ಲ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಅಂದು ಹೋದರು. ಆ ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಮೆಚುರಿಟಿ. ಸೊ ಎಲ್ಲನೂ ಸ್ಪೋರ್ಟಿವ್ ಆಗಿ ತೊಗೋಬೇಕು ಅನ್ನೋದು ನನ್ನೊಂದು ಅನಿಸಿಕೆ. ಇದೆಲ್ಲ ಆಮೇಲೆ ಕಾಕ್ರೋಚ್ ಅವರು ಮಲ್ಲಮ್ಮ ಅವ್ರಿಗೆ ಹೇಳ್ತಾರೆ, ಆಡೋರು ಏನಾದರೂ ಅಂತ ಆಡ್ಕೋತಾರೆ, ನೀವು ಹಾಕಿಯಮ್ಮ ಟೀ ಶರ್ಟು ಪ್ಯಾಂಟು ಅಂತ. ನಾನು ನಿನ್ನೆ ಕೂಡ ಅದನ್ನೇ ಹೇಳಿದ್ದೆ, ಆಡೋರು ಹೇಗಿದ್ರು ಆಡ್ಕೋತಾರೆ, ನಮ್ದು ಏನಿದೆ ಲೈಫ್ ನಾವು ನೋಡ್ಕೋಬೇಕು ಅಂತ. ಆಮೇಲೆ ನಾಮಿನೇಷನ್ ವಿಷಯ, ಜಂಟಿಗಳನ್ನ ನಾಮಿನೇಟ್ ಮಾಡಬೇಕಾಗಿತ್ತು ಒಂಟಿಗಳು. ಸೊ ಎಲ್ಲರೂ ರೀಸನ್ ಕರೆಕ್ಟಾಗಿ ಕೊಟ್ಟರು. ನನಗೆ ಯಾಕೋ ಅಶ್ವಿನಿ ಅವರು ಭಾಳಷ್ಟು ಓವರಾಗಿ ಮಾಡಿದ್ರು ಅಂತ ಅನಿಸ್ತು ನನಗೆ. ಯಾಕಂದರೆ ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ ಅವರಿಗೆ ಮಾಡೋದು. ಸೊ ಯಾಕಂದರೆ ಅವರು ದೊಡ್ಡವರಾಗಿ ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಸೊ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಮೆಚುರಿಟಿ ತೋರಿಸಿ ಕೂಲಾಗಿ ಹ್ಯಾಂಡಲ್ ಮಾಡಿದ್ರು ಅಂತ ನನಗನ್ನಿಸ್ತು. ಸೊ ಆ ಕೆಲಸನ ಅಶ್ವಿನಿ ಅವ್ರು ಮಾಡ್ಬೋದಾಗಿತ್ತು. ರೀಸನ್ ಇನ್ನೂ ಚೆನ್ನಾಗಿ ಕೊಟ್ಟು ಕೂಲಾಗಿ ಹ್ಯಾಂಡಲ್ ಮಾಡಿಬಿಟ್ಟು. ಯಾಕಂದರೆ ಅಲ್ಲಿ
ರೆಸ್ಪೆಕ್ಟು ಯಾರಿಗೂ ಕೊಡಲ್ಲ. ಯಾಕಂದರೆ ಎಲ್ಲರೂ ಗೆಲ್ಲೋದಕ್ಕೆ ಬಂದಿರೋದು. ನನಗೆ ರೆಸ್ಪೆಕ್ಟ್ ಬೇಕು ಅಂತ ಎಕ್ಸ್ಪೆಕ್ಟ್ ಇಟ್ಕೊಳ್ಳೋದು ತಪ್ಪು. ನಾವು ನಮ್ದೇನಿದೆ 100% ನಾವು ಕೊಡಬೇಕು. ಅವ್ರಿಂದನೂ 100% ಬರಬೇಕು ಅಂತ ನಿರೀಕ್ಷೆ ಮಾಡಬಾರ್ದು. ಯಾಕಂದರೆ ನಾವು ಅಂದ್ಕೊಂಡಂಗೆ ಎಲ್ಲ ಆಗೋಲ್ಲ. ಸೊ ಅದು ವಸ್ತುನೇ ಆಗಿರಲಿ, ವ್ಯಕ್ತಿನೇ ಆಗಿರಲಿ, ನಮ್ಮ ಕೈಲೇ ಏನಿದೆ, ನಮ್ಮ ಕೈಲೇ ಏಟಾಗುತ್ತೋ ಅಷ್ಟನ್ನು ಮಾಡಬೇಕು. ಅವರಿಂದನೂ ಅದೇ ರೀತಿ ರಿಟರ್ನ್ ಬರಬೇಕು ಅಂತ ನಿರೀಕ್ಷೆ ಇಟ್ಕೋಬಾರ್ದು ಯಾವಾಗಲೂ. ಅದಕ್ಕೆ ನನಗೆ ಯಾಕೋ ಅಶ್ವಿನಿ ಅವರು ತುಂಬ ಓವರಾಗಿ ಆಡಿದ್ರು ಅಂತ ಅನಿಸ್ತು. ಸೊ ಇದೇ ಅವರಿಗೆ ನೆಗೆಟಿವ್ ಕೂಡ ಆಗ್ಬೋದು ಹೊರಗಡೆ. ಅದಲ್ಲದೆ ಎಲ್ಲರೂ ಸೇರಿ ಗಿಲ್ಲಿ ಕಾವ್ಯನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಸೊ ಇದು ಕಾವ್ಯ ಮತ್ತು ಗಿಲ್ಲಿ ಅವರಿಗೆ ಪಾಸಿಟಿವ್ ಕೂಡ ಆಗ್ಬೋದು. ಸೊ ಆಮೇಲೆ ಚಂದ್ರಪ್ರಭಾ ಕಾಮಿಡಿ ನಿನ್ನೆ ಸಖತ್ತಾಗಿತ್ತು. ಗಿಲ್ಲಿ ಅವ್ರದ್ದು ಅಷ್ಟೊಂದು ಕಾಮಿಡಿ ಕಾಣಿಸ್ಲಿಲ್ಲ ನಿನ್ನೆ. ಯಾಕಂದರೆ ಎಲ್ಲದಕ್ಕೂ ತೀರಾ ಅತಿಯಾಗಿ ಇರಿಟೇಟ್ ಆಗೋ ಥರ ಮಾಡ್ತಿದ್ರು. ಸೊ ಅವ್ರು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂತ ನಂದು ಅನಿಸಿಕೆ. ಅವ್ರು ತುಂಬಾ ಓವರಾಗಿ ಹೋಗ್ತಾ ಇದ್ದಾರೆ ಅಂತ. ಆಮೇಲೆ ಬಿಗ್ ಬಾಸ್ ಟಾಸ್ಕ್ ಕೊಡ್ತಾರೆ. ಟಾಸ್ಕ್ ಕೂಡ ಚೆನ್ನಾಗಿತ್ತು. ಯಾವುದೇ ಫಿಸಿಕಲ್ ಟಾಸ್ಕ್ ಇರಲಿಲ್ಲ. ಮೆಂಟಲಿ ಮೈಂಡ್ ಓಡಿಸಿ ಆಡುವಂಥ ಗೇಮ್ ಇತ್ತು. ಸೊ ಎಲ್ಲರೂ ಚೆನ್ನಾಗಿ ಆಡಿದ್ರು. ನನಗೆ ಯಾಕೋ ಒಂಟಿಗಳು ಯಾಕೋ ಸ್ವಲ್ಪ ಮೋಸದಿಂದ ಆಡಿದ್ರು ಅಂತ ಅನಿಸ್ತು. ಯಾಕಂದರೆ ಅಲ್ಲಿ ಧನುಷ್ ಅವ್ರು ಮಾತ್ರ ಮೂವ್ ಆಗ್ತಾಯಿದ್ರು, ಬೇರೆ ಸ್ಪರ್ಧಿಗಳು ಮೂವ್ ಆಗ್ತಾ ಇರಲಿಲ್ಲ. ಅದಲ್ಲದೆ ಅಶ್ವಿನಿ ಅವರು ಕೂಡ ಉಸ್ತುವಾರಿ ಆಗಿದ್ದಾಗ ಇವ್ರಿಗೆ ಪಾಸ್ ಕೊಟ್ಟಿದ ತಕ್ಷಣ ಅವ್ರಿಗೂ ಪಾಸ್ ಕೊಟ್ಟರು. ಸೊ ಅದು ಎಲ್ಲೋ ಫೇರ್ ಅನ್ನಿಸ್ಲಿಲ್ಲ. ಯಾಕಂದರೆ ಇವ್ರದ್ದು ಪಾಸ್ ಇದ್ದಾಗ ಅವ್ರು ತಪ್ಪು ಮಾಡಿದರೆ, ಅವ್ರು ಫಾಲ್ ಆಗಿದ್ದರೆ ಅವ್ರಿಗೆ ಪಾಸ್ ಕೊಡಿ ನೀವು. ಅದನ್ನು ಬಿಟ್ಟು ನೀವು ನಿಮ್ಮ ಟೀಮಿಗೆ ಪಾಸ್ ಕೊಟ್ಟಿದ್ದಾರೆ ಅಂತಂದು ಎದುರುಗಡೆ ಟೀಮಿಗೂ ಪಾಸ್ ಕೊಟ್ಟರೆ ತಪ್ಪಾಗುತ್ತೆ ಅದು. ಸೊ ಆಮೇಲೆ ಅವ್ರು ಹೇಳಿದ್ರು, ಅವ್ರು ಇನ್ನೊಂದು ಸಲ ಮಾಡಿದಾಗ ನಿಮಗೆ ಚಾನ್ಸ್ ಕೊಡ್ತೀನಿ ಅಂತ. ಸೊ ಅಲ್ಲಿ ಮಾಡೋದಕ್ಕೆ ಚಾನ್ಸು ಸಿಗಲ್ಲ, ಏನಿಲ್ಲ. ಒಂದು ಸಲ ತಪ್ಪಾದರೆ ಮುಗಿದೋಯ್ತು. ಸೊ ಹೀಗಾಗಿ ಒಂಟಿಗಳು ಟಾಸ್ಕ್ನ ಗೆದ್ದರು. ಸೊ ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡಲ್ಲಿ ನೋಡಬೇಕು. ಸೊ 3 ಜೋಡಿನ ಹೊರಗಿಟ್ಟಿದ್ರು. ಒಂದು ಚಂದ್ರಪ್ರಭಾ ಜೋಡಿ, ಆಮೇಲೆ ಎರಡನೇದು ಮಾಳು ನಿಪುಣಾಳ್ ಜೋಡಿ, ಆಮೇಲೆ ಮೂರನೇದಾಗಿ ಕಾವ್ಯ ಗಿಲ್ಲಿ ಜೋಡಿ. ಸೊ 3 ಜನನೂ ಗೇಮ್ ಆಡೋ ಹಾಗಿರಲಿಲ್ಲ, ಹೊರಗಡೆ ಇಟ್ಟಿದ್ರು. ಮಾಳು ಅವ್ರು ಇನ್ನೊಂದು ಸ್ವಲ್ಪ ಬರೀಬೇಕು. ಎಲ್ಲರೂ ನಿನ್ನೆ ಅದೇ ರೀಸನ್ ಕೊಟ್ಟರು. ಸೊ ಎಲ್ಲ ಮಾತಾಡಬೇಕು. ಈ ನನ್ನ ಮಾತು ಅವ್ರಿಗೆ ತಿಳಿಯೋಲ್ಲ ಅಂತ ಅನ್ನೋದಕ್ಕಿಂತ ನಾನು ಮಾತಾಡ್ತಿದ್ದೀನಿ ಅಂತ ಅವ್ರಿಗೆ ಅನ್ನಿಸ್ಬೇಕು ಅಷ್ಟೇ. ಯಾಕಂದರೆ ಅತಿಯಾದನು ಮಾತಾಡಿದರೆ ಗಿಲ್ಲಿ ಥರ ಟಾರ್ಗೆಟ್ ಆಗ್ತೀರಾ, ಅದು ಕೂಡ ಇದೆ ಅಲ್ಲಿ. ಯಾಕಂದರೆ ಈಗ ಗಿಲ್ಲಿ ಅವರು ಜಾಸ್ತಿ ಮಾತಾಡ್ತಾರೆ, ಇದು ಮಾಡ್ತಿದ್ದಾರೆ ಅಂತಲೇ ಅವರನ್ನು ನಾಮಿನೇಟ್ ಮಾಡಿರೋದು. ನಿಮಗೆ ಮಾತಾಡಲ್ಲ ಅಂತ ಮಾಡಿದ್ದು ನಮ್ಮ ಅವರಿಗೆ. ಸೊ ಎಷ್ಟು ಬೇಕು ಅಷ್ಟನ್ನೇ ಯೂಸ್ ಮಾಡ್ಕೋಬೇಕು. ನಾನು ಅತಿಯಾಗಿ ಮಾತಾಡ್ತೀನಿ, ಅತಿಯಾಗಿ ಕಾಮಿಡಿ ಮಾಡ್ತೀನಿ, ಇಲ್ಲ ಸುಮ್ಮನೆ ಕೂರ್ತೀನಿ ಅಂದರೂ ಆಗಲ್ಲ. ನೀವು ಸಮಯ ಸಂದರ್ಭಕ್ಕೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವಾಗ ಎಷ್ಟು ಬೇಕೋ ಅಷ್ಟನ್ನೇ ಹೇಳಬೇಕು. ಆಮೇಲೆ ಮಾಳು ಅವರು ಕೂಡ ತಿದ್ಕೋತೀನಿ ಅಂತ ಹೇಳಿದ್ರು. ಸೊ ತಿದ್ಕೊಳ್ಳೋದಕ್ಕಿಂತ ನನಗೇನು ಅನಿಸುತ್ತೆ, ನೀವು ಯಾವುದೇ ಕೆಲಸ ಇರಲಿ, ಯಾವುದೇ ಪ್ರೊಫೆಷನಲ್ಲಿ ಇರಲಿ, ಇವತ್ತಿನಕ್ಕಿಂತ ನಾಳೆ ಬೆಟರಾಗಿ ಮಾಡಿ, ನಾಳೆಕ್ಕಿಂತ ನಾಡಿದ್ದು ಇನ್ನೂ ಬೆಟರಾಗಿ ಮಾಡಿ. ಸೊ ಆವಾಗ ನಿಮ್ಮ ಗುರಿ ಏನಿದೆ, ನಿಮ್ಮ ಸಕ್ಸಸ್ ಏನಿದೆ ನಿಮ್ಮ ಹತ್ರ ಬರುತ್ತೆ. ನೀವು ಅದ್ರ ಹತ್ರ ಹೋಗೋ ಅಗತ್ಯನೂ ಇರಲ್ಲ ಅಂತ ನನಗನ್ನಿಸುತ್ತೆ. ಸೊ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ. ಸೊ ಟೇಕ್ ಕೇರ್, ಬಾಯ್, ಸ್ಟೇ ಟ್ಯೂನ್.